ನಾನು ಮುನಿಯಪ್ಪನವರು ಶರತ್ತು ಎಲ್ಲ ಪ್ರಿಯಾಂಕರ್ಗೆ ಎಲ್ಲ ಕುಮಾರಸ್ವಾಮಿ ಅಂದ್ರೆ ಅಲ್ಲಿ ಒಬ್ರು ಕುಮಾರಸ್ವಾಮಿ ಇದ್ದಾರೆ, ಈ ಕುಮಾರಸ್ವಾಮಿ ಅಂತ ನಾವೆಲ್ಲ ಇದಕ್ಕೆ ಹೋಗ್ತಿದ್ದೋ ಬಳ್ಳಾರಿ ಕಡೆಗೆ ಭಾರತ್ ಜೋಡೋ ಯಾತ್ರೆಗೆ. ಆ ಭಾರತ್ ಜೋಡೋ ಯಾತ್ರೆಗೆ ಹೋದಾಗ ಅಲ್ಲಿ ಟೀ ನಿಲ್ಲಿಸಿದ್ದು, ಟೀಗೆ ಈ ಹಿರಿಯೂರು ಆದಮೇಲೆ ಮೊಳಕಾಲ್ನವ್ರ ಮಧ್ಯದಲ್ಲಿ. ಆಗ ಒಂದು ತಾಯಿ ಒಂದು ಹೆಣ್ಣುಮಗಳು 2 ಸೌತೆಕಾಯಿ ಹಿಡ್ಕೊಂಡು ಬಂದ್ರು. ಸೌತೆಕಾಯಿ ತಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಕೊಡಕ್ ಬಂದ್ರು. ಪಾಪ ರಾಹುಲ್ ಗಾಂಧಿ ಅವರು ಆ ಹೆಣ್ಮಗಳು ಬರ್ತಾಳ, ಅದೇನು ಕೇಳು ಡಿಕೆ ಅಂತ ಹೇಳೋರು ನನಗೆ. ನಾನು ಆ ಹೆಣ್ಮಗಳಿಗೆ ಏನವ ಅಂತ ಕೇಳಿದೆ. ಲಪ್ಪ ಅವ್ರ ಅಜ್ಜಿ ಇಂದಿರಾ ಗಾಂಧಿ ಕೊಟ್ಟ ಜಮೀನಲ್ಲಿ ಈ ಸೌತೆಕಾಯಿ ಬೆಳೆದಿದ್ದೀನಿ ಕಣಪ್ಪ, ಕೊಡಪ್ಪ ಅಂತ ಹೇಳಿದ್ರು. ಅಂದ್ರೆ ಆ ತಾಯಿಯ ಉಪಕಾರ ಸ್ಮರಣೆ. ಉಳೋರ್ಗೆ ಭೂಮಿ ಯಾರು ಕೊಟ್ಟಿದ್ದು? ಕಾಂಗ್ರೆಸ್ ಸರ್ಕಾರ, ದೇವರಾಜರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಕೊಟ್ಟಂತದ್ದು. ಈಗ ಬಗರುಕುಂ ಸಾಗೋಳಿ ಯಾರು ಕೊಟ್ಟಿತ್ತು? ಉಳೋನ್ಗೆ ಭೂಮಿ, ಪೆನ್ಷನ್. ಇವತ್ತು ಬಡವರಿಗೆಲ್ಲ ಪೆನ್ಷನ್ ಕೊಡ್ತಾ ಇದೀವಲ್ಲ, ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್ ಯಾರು ಕೊಟ್ಟಿದ್ರು? ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರು, ಕ್ಷೀರಧಾರೆ ನೀವೆಲ್ಲ ಸಿಲ್ಕು ಮಿಲ್ಕು ಎಲ್ಲ ಕಾಪಾಡ್ತೀರಿ, ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತೀರಿ, ನಿಮ್ಮ ಹಾಲಿಗೆ 4-5 ರೂಪಾಯಿ ನಾವು ಉಚಿತವಾಗಿ ಕ್ಷೀರಧಾರೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲ ನಿಮ್ಗೆ ಹಣ ಕೊಡ್ತಾ ಇದ್ದೀವಿ. ಹಿಂಗೆ ಅನೇಕ ಯೋಜನೆಗಳನ್ನು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬರ್ತಾ ಇದೆ. ಇವತ್ತು ಖಾತೆ ಕೊಡುವಂತ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ನಾನು ಎಲ್ಲ ಪಂಚಾಯತಿಗಳಿಗೂ ಒಂದು ರೌಂಡ್ ಹೋದೆ, ಶರತ್ ಕರ್ಕೊಂಡು ಹೋಗಿ ತೋರಿಸಿದ್ರು. ನರೇಗಾದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದೀರಿ. ಆ ನೀರಿನ ಬೆಲೆ ನಿಮ್ಗೆ, ಚಿಕ್ಕಬಳ್ಳಾಪುರದವ್ರಿಗೆ, ಕೋಲಾರವ್ರಿಗೆ ಗೊತ್ತು, ನಮ್ಮ ಮಂಡ್ಯ ಕಡೆಯವ್ರಿಗೆ ಗೊತ್ತಿಲ್ಲ ನೀರಿನ ಬೆಲೆ. ಅಷ್ಟು ಇನ್ನು 2000 ಅಡಿ ಹೋದ್ರೂ ಕೂಡ ನೀವು ಮಾಡ್ತಾ ಇದ್ದೀರಿ. ಈ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾರು ತಂದ್ರು? ಬಡವ್ರಿಗೆ ಉದ್ಯೋಗ ಕೊಡಬೇಕು ಅಂತ ಯಾರು ತಂದ್ರು? ಬಿಜೆಪಿ ತಂದಿದ್ರಾ? ದಳದವ್ರು ತಂದಿದ್ರಾ? ಇಲ್ಲ ಅನ್ನ ಭಾಗ್ಯ. ಇವತ್ತು ಏನು ನಾವು ಅನ್ನ ಭಾಗ್ಯ ಕೊಡ್ತಾ ಇದ್ದೇವೆ, ಆಹಾರ ಬದ್ಧತೆ ಕಾಯ್ದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ, ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ, ಮುನಿಯಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಂತ್ರಿ ಆಗಿದ್ದಾಗ ಏನು ಈ ಕಾಯ್ದೆಯನ್ನು ತಂದು ಆಹಾರ ಬದ್ಧತೆ ಕಾಯ್ದೆಯನ್ನು ತೆಗೆದುಕೊಂಡು ಬಂದರು. ಇಂಥ ಒಂದು ಕಾರ್ಯಕ್ರಮವನ್ನು ಅಂಗನವಾಡಿ ಇರಲಿ, ಇಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರಿರಲಿ, ಆಶಾ ಕಾರ್ಯಕರ್ತರ ಆರೋಗ್ಯ ವಿಚಾರದಲ್ಲಿರಲಿ, ನೀವು ಯಾವುದೇ ಕಾರ್ಯಕ್ರಮ ತೆಗೆದುಕೊಳ್ಳಿ, ಇಂಥ ಒಂದು ಕಾರ್ಯಕ್ರಮ ಏನಾದ್ರು ಬಿಜೆಪಿಯವರು ಯಾವ್ದಾದ್ರು ಸಂವಿಧಾನದ ರೂಪದಲ್ಲಾಗಲಿ, ಒಂದು ಕಾರ್ಯಕ್ರಮದ ರೂಪದಲ್ಲಾಗಲಿ ನಿಮಗೆ ಶಕ್ತಿ ತುಂಬಿದ್ರೆ, ನಮಗೆ ಇವತ್ತು ಮಾತಾಡೋಷ್ಟು ಶಕ್ತಿ ನಮಗಿರ್ತಿರ್ಲಿಲ್ಲ. ಬರೀ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ನಾವು ನಿಮ್ಮ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ನಿಮ್ಮ ಹೊಟ್ಟೆ ತುಂಬಿಸ್ಬೇಕು ಅಂತ ಏನಕ್ಕೆ 5 ಗ್ಯಾರಂಟಿ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು. ಬೆಲೆ ಏರಿಕೆಗೆಲ್ಲ ಗಗನಕ್ಕೆ ಹೋಗಿತ್ತು, ಆದಾಯ ಪಾತಾಳಕ್ಕೆ ಹೋಗಿತ್ತು. ಅದಕ್ಕೋಸ್ಕರ ನಿಮಗೆ ಸಹಾಯ ಮಾಡಬೇಕು ಅಂತೇಳಿ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನರ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ, ಹಣ್ಣು ಬಿಡುವುದಿಲ್ಲ, ಅವು ಇಲ್ಲ ಇನ್ನೆಲ್ಲೋ ಅಂಗಡಿಯಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನಿಮ್ಮ ಸೇವೆ ಮಾಡಬೇಕು, ನಿಮ್ಮ ಹೃದಯ ಗೆಲ್ಲಬೇಕು, ನಿಮ್ಮ ಕಷ್ಟಕಾಲದಲ್ಲಿ ಸಹಾಯ ಮಾಡಬೇಕು. ಆಗ ಮಾತ್ರ ತಾವು ಶರತ್ ಬಚ್ಚೇಗೌಡರು ಸಹಾಯ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಭಾವನೆ. ಇವತ್ತು ಶರತ್ ಬಚ್ಚೇಗೌಡರನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ವೋಟ್ ಹಾಕಿದ್ರು? ಅವರು, ಅವರ ಕುಟುಂಬ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮಾದರಿಯಾಗಿ, ನ್ಯಾಯಬದ್ಧವಾಗಿ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ ಇವತ್ತು ನಿಂತ್ಕೊಂಡು, ನಾನು ನನ್ನ ಜೊತೆಯಲ್ಲಿ ಇವರೆಲ್ಲ ಕೂಡ ಹುಟ್ಟಿದ್ದಾರೆ ಅಂತ ಭಾವನೆಯಿಂದ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ತಾವೆಲ್ಲ ಕೂಡ ಇಷ್ಟು ಗಟ್ಟಿಯಾಗಿ ತಾವು ಉಳ್ಕೊಂಡಿದ್ದೀರಿ. ಗಟ್ಟಿಯಾಗಿ ಉಳ್ಕೊಂಡಿದ್ದೀರಿ ನೀವು. ಇವತ್ತು ಅತಿ ಹೆಚ್ಚು ಮತದಿಂದ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿ, ಅವ್ರಿಗೆ, ಮುನಿಯಪ್ಪನವ್ರಿಗೆ, ಶ್ರೀನಿವಾಸ್ಗೆ ನೀವೆಲ್ಲ ವಿಧಾನಸೌಧಕ್ಕೆ ಕಳಿಸಿ
ಇವತ್ತು 136 ಸೀಟ್. ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು, ಇಬ್ರು ಇಂಡಿಪೆಂಡೆಂಟ್ ಗೆದ್ದು, ಬೈ ಎಲೆಕ್ಷನ್ ಅಲ್ಲಿ 3 ಸೀಟು, ಈಗ 140 ಸೀಟ್ ಆಗಿದೆ. ಬಿಜೆಪಿಯವರು ಇನ್ನಿಬ್ರನ್ನ ಯಾಕೋ ನೀವು ಹಳೆ ಗಿರಾಕಿಗಳು ನಮಗೆ ಸರೋಗೋದಿಲ್ಲ ಅಂತೇಳಿ ಅವ್ರನ್ನೂ ಕೂಡ ನೀವು ಹೊಂಟೋಗಿ ಅಂತ ಕಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಹಿಂಗೆ 140 ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಬಲಿಷ್ಠವಾಗಿದೆ.